स्वक्यैः देशविशेषतोऽपि वन्यं सदा प्रियतं नमसन्नमामि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। 91ನೇ ಶ್ಲೋಕ. ಮಧ್ವೇಂದೋರ್ನಿತ್ಯಸಂಬಂಧಾತ್ ನಿಸ್ತಮಸ್ತಾಪಚೇತಸೋಃ ವೈಕುಂಠಂ ಯಾತಯೋ ಪಿತ್ರೋಃ ಗೃಹೇ ಸ್ಯಾವರಜೋ ವಸತ್. ಯಾವಾಗ ಆ ವಾಸುದೇವ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿ ಆನಂದ ತೀರ್ಥ ಎಂಬುವಂತಹ ಹೆಸರಿನಿಂದ ಪೀಠವನ್ನ ಅಲಂಕರಿಸಿದರೋ ಆವಾಗಿನಿಂದ ತಂದೆ ತಾಯಿಗಳು ಅವರ ಮನೆಯಲ್ಲಿಯೇ ವಾಸವಾಗಿದ್ದರಂತೆ. ನೋಡಿ, ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದ ಮೇಲೆ ಯಾವ ಅವನ ಮಾತಾಪಿತೃಗಳು ಅವನ ಆ ಒಬ್ಬ ಸನ್ಯಾಸಿಯ ಪೂರ್ವಾಶ್ರಮದ ಅಣ್ಣ ತಮ್ಮಂದಿರು ಯಾವ ಸಂಪರ್ಕವೂ ಇರಬಾರದು. ಯಾವ ರೀತಿ ಮನೆಯನ್ನ ಸಂಭಾಳಿಸುವ ರೀತಿ, ಆ ಒಂದು ಮಠದಿಂದ ಆಗುವಂತಹ ಪ್ರಯೋಜನವನ್ನ ತಮ್ಮ ಮನೆಗೆ ಅನುಕೂಲವಾಗಿ ಮಾಡಿಕೊಳ್ಳುವಂತಹ ರೀತಿಯಿಂದಾಗಿ ಯಾವ ಸಂಬಂಧ ಇರಬಾರದು. ಹೋಗಬಹುದು, ನಮಸ್ಕಾರ ಮಾಡಬಹುದು, ಶಾಸ್ತ್ರಾರ್ಥ ವಿಚಾರಗಳ ಚಿಂತನೆಯನ್ನ ಮಾಡಬಹುದು. ಆದರೆ ಈಗಿನ ಕಾಲ ಹಾಗಿಲ್ಲ. ವಿಚಾರ ಮಾಡಿ, ಬಹುಶಃ ಎಲ್ಲ ಮಠದಲ್ಲೂ ಎಲ್ಲ ನೋಡ್ಬೇಕಾದ್ರೂ ಅವರವರ ಒಂದು ಪೂರ್ವಾಶ್ರಮದ ಮಕ್ಕಳೇನೆ, ಅವರವರ ಒಂದು ಸಂಸಾರವೇನೆ ಆ ಒಂದು ಮಠದ ಮುಂದಾಳತ್ವದಲ್ಲಿ ಇರುತ್ತೆ. ನಿಜವಾಗ್ಲೂ ಕೂಡ ಹಾಗಿರಬಾರದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವಾಗ ವಾಸುದೇವ ಒಂದು ಸ್ವೀಕಾರ ಮಾಡ್ತಾನೋ, ಯತ್ಯಾಶ್ರಮವನ್ನ ಸ್ವೀಕಾರ ಮಾಡ್ತಾನೋ, ಆನಂದ ತೀರ್ಥ ಎಂಬುದಾಗಿ ನಾಮಾಂಕಿತನಾಗ್ತಾನೋ, ಆವಾಗ ಆ ತಂದೆ ತಾಯಿಗಳು ಮಗನ ಹತ್ತಿರ ಬರಲೇ ಇಲ್ವಂತೆ. ಆ ನಡು ಮನೆಯಲ್ಲಿಯೇ, ಅರ್ಥಾತ್ ಪಾಜಕ ಕ್ಷೇತ್ರದಲ್ಲಿಯೇನೆ ಅವರು ವಾಸವಾಗಿದ್ದರು. ಆ ವಾಸುದೇವ ಹೇಳಿದ್ದ, ಅಪ್ಪ ನೀವೇನು ಚಿಂತಿಸಬೇಡಿ, ನಿಮಗೆ ಮತ್ತೊಬ್ಬ ಗಂಡು ಮಗು ಹುಟ್ಟುತ್ತಾನೆ, ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳಿದ್ದ. ಅದೇ ರೀತಿಯಿಂದ ಅವರಿಗೆ ಒಂದು ಗಂಡು ಮಗುವು ಕೂಡ ಆಗಿತ್ತು. ಮಧ್ಯದಲ್ಲಿ ಏನೇ ಕೆಲವೊಮ್ಮೆ ಈ ಯಾರು ನಡುಮನೆ ಭಟ್ಟರು, ಮಧ್ಯಗೇಹ ಭಟ್ಟರು ಬಂದು ಆಚಾರ್ಯರ ಪ್ರವಚನವನ್ನ ದೂರದಲ್ಲಿ ನಿಂತು ಕೇಳಿ ಹೋಗ್ತಾ ಇದ್ರು. ಭೇಟಿನೂ ಆಗ್ತಾ ಇರ್ಲಿಲ್ವಂತೆ ಆಚಾರ್ಯರಿಗೆ. ದೂರದಲ್ಲಿ ನಿಂತು ಕೇಳಿ ಪುನೀತರಾಗಿ ಕರ್ಣಪುಟೇನ ಪಂಡಿತ ಅಂತ ಮಧ್ವಜದಲ್ಲೇ ವರ್ಣನೆ ಮಾಡ್ತಾರೆ. ತಮ್ಮ ಕರ್ಣಗಳೆಂಬ ಬೊಗಸೆಗಳಿಂದ ಆಚಾರ್ಯರ ಮುಖಕಮಲದಿಂದ ಬರುವಂತಹ ಅಮೃತವನ್ನ ಅವರು ಕುಡಿದರು. ಕರ್ಣಪುಟೇನ ಪಂಡಿತ ಎಂಬುದಾಗಿ 6ನೇ ಸರ್ಗದಲ್ಲೋ ಏನೋ ಒಂದು ಅಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಆ ಒಂದು ಆಚಾರ್ಯರ ಪಾರಮಾರ್ಥಿಕವಾದ ಪ್ರವಚನವನ್ನ ಕೇಳಿ ಪಾರಮಾರ್ಥಿಕವಾದ ಜ್ಞಾನವನ್ನು ಪಡೆದು ಅವರಿಗೆ ಅಜ್ಞಾನವೆಂಬ ಕತ್ತಲೆ ಇತ್ತು. ಎಲ್ಲವೂ ಕೂಡ ಅವರೂ ಕೂಡ ಅದ್ವೈತಿಗಳೇ ಆಗಿದ್ದರು. ಅವರ ಒಂದು ಮಾತನ್ನ ಪ್ರವಚನವನ್ನ ಕೇಳಿದ ಮೇಲೆ ಅಜ್ಞಾನವೆಂಬ ಕತ್ತಲೆ ನಾಶವಾಯಿತು. ಈ ಮಧ್ವರೆಂಬ ಚಂದ್ರನ ದರ್ಶನ ಆಯಿತು. ಅವರ ವ್ಯಾಖ್ಯಾನದ ಶ್ರವಣ ಮೊದಲಾದವುಗಳಿಂದ ಅವರಲ್ಲಿ ಇರುವಂತಹ ಈ ಸಂಸಾರದ ತಾಪವು ನಾಶವಾಗಿತ್ತಂತೆ. ಇನ್ನು ಬೇಕು ಅಂತ ಹೇಳಿ ಒಂದು ಸಂಸಾರದ ತಾಪ ನಾಶವಾಗಿತ್ತು. ಒಳ್ಳೆಯ ಜ್ಞಾನವನ್ನ ಪಡೆದು ಮಾತಾಪಿತೃಗಳು ಅವ್ರು ಮೊದಲಿಂದಲೇನೆ ಮಹಾಜ್ಞಾನಿಗಳು, ವಾಸುದೇವನಿಗೆ ಪಾಠ ಮಾಡಿದಂತವರು. ಲಿಪಿಕುಲಂ ನನು ತಾತಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ. ತಂದೆಗೆ ಕೇಳಿದಂತಹ ವಾಸುದೇವ, ಇನ್ನೆನ್ನೆ ಹೇಳಿದ್ದೇನೆ ಮತ್ತೆ ಹೇಳ್ತಿದ್ರಿ ಅಪ್ಪ, ಬೇರೆದನ್ನ ಹೇಳಿ, ಹೊಸದಾದದ್ದನ್ನ ಹೇಳಿ ಅಂತ ಹೇಳಿ ವಾಸುದೇವ ಕೇಳಿದ್ದ. ಹಾಗೆ ವಾಸುದೇವನಿಗೇನೆ ಅಕ್ಷರಾಭ್ಯಾಸ ಮಾಡಿದಂತ ಮಹಾಪುಣ್ಯಾತ್ಮರು ಅವರು ಮಗನಿಂದ ಶುದ್ಧವಾದ ಜ್ಞಾನವನ್ನ ಪಡೆದರು. ಪಡೆದು
ಆ ಮಾತಾಪಿತೃಗಳಿಬ್ಬರೂ ಕೂಡ ವೈಕುಂಠವಾಸಿಗಳಾಗಿದ್ದಾರೆ. ಮನೆಯಲ್ಲಿ ದೇಹತ್ಯಾಗ ಮಾಡಿದ್ದಾರೆ. ತದನಂತರ ಅವರ ಕಿರಿಯ ಮಗ ಅವರು ತಮ್ಮ ತಂದೆ ತಾಯಿಯ ಮನೆಯಲ್ಲಿಯೇನೆ ವಾಸವಾಗಿ ಇದ್ದಾರೆ. ಅಂದ್ರೆ ಈಗ ವಿಷ್ಣು ತೀರ್ಥರ ಮಹಿಮೆಯನ್ನ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಅಧ್ವೇಂದೋಹೋ ನಿತ್ಯ ಸಂಬಂಧಾತ್ ನಿಸ್ತಮಸ್ತಾಪಚೇತಸೋಹೋ ವೈಕುಂಠಂ ಯಾತಯೋಹೋ ಪಿತ್ರೋಹೋ ಗೃಹೇ ಅಸ್ಯ ಅವರಜಃ ಅವಸತ್. ಅನ್ವಯ ನೋಡಿ. ಮಧ್ವೇಂದೋಹೋ ಮಧ್ವಾಚಾರ್ಯ ಎಂಬ ಚಂದ್ರನ ಮಧ್ವಾಚಾರ್ಯರೆಂಬ ಚಂದ್ರನ ಮಧ್ವೇಂದೋಹೋ ಮಧ್ವಾಚಾರ್ಯರೆಂಬ ಚಂದ್ರನ ನಿತ್ಯ ಸಂಬಂಧ ಪ್ರತಿದಿನ ನೋಡುವುದು, ಮಾತನ್ನು ಕೇಳುವುದು ಮೊದಲಾದ ಸಂಬಂಧದಿಂದ, ಪ್ರತಿದಿನ ನೋಡುವುದು, ಮಾತನ್ನ ಕೇಳುವುದು ಮೊದಲಾದ ಸಂಬಂಧದಿಂದ ಪ್ರತಿದಿನ ನೋಡುವುದು, ಮಾತನ್ನು ಕೇಳುವುದು, ಯಾರ್ದು? ಆಚಾರ್ಯರ ಮಾತನ್ನ, ಮಗನಿದ್ದಾಗ ಅಂತ ಸಂಬಂಧದಿಂದ ಅವಾಗ್ಲೂ ಹೌದು, ಮಧ್ವರಾದ ಮೇಲೆ ಆವಾಗವಾಗ ಅವರ ಮಾತನ್ನ ಕೇಳಿಕ್ ಹೋಗ್ತಾ ಇದ್ರು ಮಧ್ಯಗೇಹ ಭಟ್ಟರು. ನಿರಂತರ ಸಂಬಂಧದಿಂದ ನಿಸ್ತಮಸಃ ನಿಸ್ತಮಸಃ ನಾಶ ಹೊಂದಿದ ಅಜ್ಞಾನವೆಂಬ ಕತ್ತಲೆಯ ನಾಶ ಹೊಂದಿದ ನಿಸ್ತಮಸಃ ನಾಶ ಹೊಂದಿದ ಅಜ್ಞಾನವೆಂಬ ಕತ್ತಲೆಯ ತಾಪ ಸಂತಾಪವುಳ್ಳ ತಾಪ ಸಂತಾಪವುಳ್ಳ ಚೇತಸೋಹೋ ಮನಸ್ಸುಳ್ಳ ಚೇತಸೋಹೋ ಮನಸ್ಸುಳ್ಳ ಪಿತ್ರೋಹೋ ಪೂರ್ವಾಶ್ರಮ ತಂದೆ ತಾಯಿಗಳ ಪಿತ್ರೋಹೋ ಪೂರ್ವಾಶ್ರಮದ ತಂದೆ ತಾಯಿಗಳ ನಾರಾಯಣ ವೈಕುಂಠಂ ಯಾತಯೋಹೋ ವೈಕುಂಠಂ ಯಾತಯೋಹೋ ವೈಕುಂಠ ಲೋಕಕ್ಕೆ ಹೋಗಲಾಗಿ ವೈಕುಂಠ ಲೋಕಕ್ಕೆ ಹೋಗಲಾಗಿ ಅಸ್ಯ ಅವರಜಃ ಅಸ್ಯ ಅವರಜಃ ಅಸ್ಯ ಅವರಜಃ ಅವರ ಮಧ್ವಾಚಾರ್ಯರ ತಮ್ಮನು ಮಧ್ವಾಚಾರ್ಯರ ತಮ್ಮನು ಗೃಹೇ ಅವಸತ್ ಮನೆಯಲ್ಲಿ ವಾಸ ಮಾಡುತ್ತಿದ್ದನು ಗೃಹೇ ಅವಸತ್ ಮನೆಯಲ್ಲಿ ವಾಸ ಮಾಡುತ್ತಿದ್ದನು. ಪ್ರಶ್ನೆ ಇದ್ರೆ ಕೇಳಿ.
ಆ ತಮ್ಮನ ಹೆಸರು ನೆನಪಿದೆ, ಮರ್ತೋಗ್ಬಿಟ್ಟಿದೆ. ನೆನಪಿತ್ತು, ಮರ್ತೋಗ್ಬಿಟ್ಟಿದೆ. ಒಂದೇ ಸುಭಕ್ತಿಮಾನ್. ವಿಷ್ಣು ತೀರ್ಥರು ಅಂತ ಆಗ್ತಾರೆ. ಸುಭಕ್ತಿಮಾನ. ಆಚಾರ್ಯ ಇಲ್ಲಿ ಚಂದಿರ ಅಂತ ಏನು ಯಾವ್ದು ವರ್ಡ್ ಆಗತ್ತೆ? ಇಂದೋಹೋ. ಹಾ, ಇಂದು. ಮಧ್ವ ಇಂದೋಹೋ, ಮಧ್ವೇಂದೋಹೋ. ಯಾವ ಸಮಾಸ ಆಗಿದೆ? ಹಾ, ಯಾವ ಸಂಧಿ ಆಗಿದೆ? ಪ್ಲಸ್ ಓ, ಗುಣಸಂಧಿ. ಗುಣಸಂಧಿ. ಸರಿ, ಮುಂದೆ ಹೋಗೋಣ. ವಿಧಿಭ್ರೂ ವಿಭ್ರಮಭ್ರಶ್ಯದ್ ಧನಗೋ ಧಾನ್ಯ ಸಂಪದ ನಿರ್ವೇದಿನ ವೇದ ವಿದಾ ತೇನಾಪೇ ವೇದವಾದಿರಾಟ್. ಆ ವೇದಜ್ಞರಾದ ಆಚಾರ್ಯರ ತಮ್ಮ ದುರದೃಷ್ಟವಶಾತ್ ಅವರಲ್ಲಿರುವಂತಹ ಧನ ಸಂಪತ್ತು ನಾಶ ಆಯಿತು, ಗೋ ಸಂಪತ್ತು ನಾಶ ಆಯಿತು, ಧಾನ್ಯ ಸಂಪತ್ತು ನಾಶ ಆಯಿತು. ಎಲ್ಲ ಸಂಪತ್ತಿನಿಂದಲೂ ಕೂಡ ವಂಚಿತರಾಗಿದ್ದಾರೆ ಅವರು. ಅವರು ನಾಶ ಆಯಿತು ಆದ್ದರಿಂದಾಗಿ ವಿರಕ್ತರಾಗಿದ್ದು ಹೌದು, ಆದ್ರೆ ಮೊದಲಿಂದಲೂ ಕೂಡ ಅವರು ವಿರಕ್ತರಿದ್ದರು. ಅಂತಹ ವಿರಕ್ತರಿಗೆ ಈ ವೇದಾರ್ಥಗಳ, ಉಪನಿಷತ್ತುಗಳ ಅದರ ಉಪದೇಶ ಮಾಡುವುದರಲ್ಲಿ ಏನೇ ಬಹಳ ಕುಶಲರಾಗಿದ್ದರು ಅವರು. ಅವರು ಆಚಾರ್ಯರ ಬಳಿಗೆ ಬರ್ತಾರಂತೆ. ಬಂದು ಅಲ್ಲಿ ಹೇಳ್ತಾರೆ, ಸಂಪತ್ತು ವಿಶೇಷವಾಗಿ ವೈರಾಗ್ಯ ಇರೋದು ಹೌದು, ಸಂಪತ್ತು ನಷ್ಟ ಆದಾಗ ಇನ್ನೂ ಕೂಡ ವೈರಾಗ್ಯ ಜಾಸ್ತಿ ಆಗುತ್ತಂತೆ. ನೋಡಿ, ಇಲ್ಲಿ ಒಂದು ಹೇಳ್ತಾ ಇದ್ದಾರೆ, ನಿರ್ವೇದಿನ ವೇದವಿದ ತೇನಾಪೇ ವೇದವಾದಿರಾಟ್. ಪರಮಾತ್ಮ ಒಬ್ಬರನ್ನ ಅನುಗ್ರಹಿಸಬೇಕು ಎಂಬುದಾಗಿ ಇಚ್ಛೆ ಪಡ್ತಾನೆ ಅಂತಂದ್ರೆ ಮೊದಲಿಗೆ ಅವರಿಂದ ಎಲ್ಲ ಸಂಪತ್ತನ್ನು ಕೂಡ ಹರಣೆ ಮಾಡುತ್ತಾನೆ. ಎಲ್ಲ ಸಂಪತ್ತನ್ನು ಕೂಡ ಎಲ್ಲ ರೀತಿಯಿಂದಲೂ ಕೂಡ ಅವರಿಗೆ ತುಂಬಾ ಕಷ್ಟವನ್ನ, ದುಃಖವನ್ನ ಕೊಡ್ತಾನೆ. ಯಸ್ಯಾನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ನಾನು ಬಯಸ್ತೇನೋ ಅವರ ಹತ್ತಿರ ಇರುವ ಮೊದಲಿಗೆ ಹಣವನ್ನ ನಾನು, ಸಂಪತ್ತನ್ನ ನಾನು ಅಪಹರಣೆ ಮಾಡ್ತಾನೆ. ಯಾವುದಾದ್ರೂ ಆಗಿರಬಹುದು, ಧಾನ್ಯ ಸಂಪತ್ತಾಗಿರಬಹುದು, ಧನ ಸಂಪತ್ತಾಗಿರಬಹುದು, ಗೋ ಸಂಪತ್ತಾಗಿರಬಹುದು, ಎಲ್ಲ ಸಂಪತ್ತಿಂದಲೂ ಕೂಡ ಇವರು ವಂಚಿತರಾಗಿದ್ದಾರೆ. ಅಂದ್ರೆ ಪರಮಾತ್ಮ ಇವರಿಗೆ ಅನುಗ್ರಹ ಮಾಡಲಿಕ್ಕೆ ರೆಡಿಯಾಗಿದ್ದಾನೆ ಅಂತ. ಆದ್ದರಿಂದ ಆಚಾರ್ಯರ ಹತ್ತಿರ ಬಂದು ಅವರು ತಮ್ಮ ಒಂದು ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ ಅಂತ ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ಪದಚ್ಛೇದ ನೋಡಿ. ವಿಧಿಭ್ರೂ ವಿಭ್ರಮಶ್ಯದ್ ಧನ ಗೋಧಾನ್ಯ ಸಂಪದ ನಿರ್ವೇದಿನ ವೇದವಿದ ತೇನ ಆಪೆ ವೇದವಾದಿರ. ಅರ್ಥ ನೋಡಿ. ವಿಧಿಭ್ರೂ ವಿಭ್ರಮ, ವಿಧಿಭ್ರೂ ವಿಭ್ರಮ, ದೈವದ ಹುಬ್ಬುಗಳ ವಿಲಾಸದಿಂದ. ನಮ್ಮ ಅದೃಷ್ಟ ಯಾಕೋ ಗಂಟು ಹಾಕೊಂಡಿದೆ ಅಂತ ಹೇಳ್ತೀವಲ್ಲ, ನಮ್ಮ ಅದೃಷ್ಟ ಯಾಕೋ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದೆ ಅಂತ. ಹಂಗೆ ವಿಧಿಭ್ರೂ ವಿಭ್ರಮ, ದೈವದ ಹುಬ್ಬುಗಳ ವಿಲಾಸದಿಂದ
ಭ್ರಶ್ಯತ್ ನಾಶವಾದ, ಭ್ರಶ್ಯತ್ ನಾಶವಾದ, ಭ್ರಶ್ಯತ್ ನಾಶವಾದ, ಧನ ಗೋಧಾನ್ಯ ಸಂಪದ, ಧನ ಗೋಧಾನ್ಯ ಸಂಪದ, ಹಣ ಹಸು ದವಸ ಧಾನ್ಯ ರೂಪವಾದ ಸಂಪತ್ತುಳ್ಳ, ಹಣ ಹಸು ದವಸ ಧಾನ್ಯ ರೂಪವಾದ ಸಂಪತ್ತುಳ್ಳ, ನಿರ್ವೇದಿನ ವಿರಕ್ತನಾದ, ನಿರ್ವೇದಿನ ವಿರಕ್ತನಾದ, ವೇದ ವಿದಾತೇನ, ವೇದ ವಿದಾತೇನ ದವಸ ಧಾನ್ಯ ನಿಮಿಷ, ವೇದ ವಿದಾತೇನ ವೇದಜ್ಞನಾದ ಆ ಆಚಾರ್ಯರ ತಮ್ಮನಿಂದ, ವೇದಜ್ಞನಾದ ಆ ಆಚಾರ್ಯರ ತಮ್ಮನಿಂದ, ವೇದವಾದಿರಾಟ್, ವೇದವಾದಿರಾಟ್ ವೇದ ವ್ಯಾಖ್ಯಾನ ಚಕ್ರವರ್ತಿಗಳಾದ ಆಚಾರ್ಯರಿಂದ, ಆಚಾರ್ಯರು ವೇದ ವ್ಯಾಖ್ಯಾನ ಚಕ್ರವರ್ತಿಗಳಾದ ಆಚಾರ್ಯರು ಆಪೆ ಹೊಂದಲ್ಪಟ್ಟರು, ಆಪೆ ಹೊಂದಲ್ಪಟ್ಟರು. ಪ್ರಶ್ನೆ ಇದ್ರೆ ಕೇಳಿ. ಅಲ್ಲ ನಾನೇನೋ ಮಿಸ್ ಮಾಡ್ಕೊಂಡೇನೋ, ಏನ್ ಹೊಂದಲ್ಪಟ್ರು? ಆಪೆ ಹೊಂದಲ್ಪಟ್ಟರು. ಆಚಾರ್ಯ ಎಣಿಸ್ತಾ ಇಲ್ಲ. ಇವಾಗ ಕೇಳಿಸ್ತಾ? ಆಪೆ ಹೊಂದಲ್ಪಟ್ಟರು. ಅಲ್ಲ ನಿಮ್ಗ ನಾನ್ ಹೇಳೋದ್ ಕೇಳಿಸ್ತಾ ಇಲ್ಲನಾ? ಕೇಳಿಸ್ತಿದೆ, ಹೇಳಿ. ಹೇಳಿ, ಕೇಳಿಸ್ತಾ ಇದೆ. ವಿರಕ್ತಿ ಅಂತ ಹೇಳಿದ್ರು ಅವರು ಆಚಾರ್ಯರು. ಹಾ ವಿರಕ್ತಿ ಹೊಂದಲ್ಪಟ್ಟರು. ಓಕೆ ಓಕೆ ಸರಿ. ಸರಿ, ಮುಂದೆ ಹೋಗೋಣ. ಪಾರಿವ್ರಾಜ್ಯಂ ಪ್ರಾರ್ಥಯಂತಂ ಪಾದಾನಂ ಮಿಮಂ ಮುಹುಃ ಸಮಯಾಪೇಕ್ಷಯೋರ್ವೀಕ್ಷೋ ಗಮಯಾಮಾಸ ಧಾಮತಂ. ಅವರು ಬಾರಿ ಬಾರಿಗೂ ಕೇಳ್ತಾ ಇದ್ದಾರಂತೆ, ದಯವಿಟ್ಟು ನನಗೆ ಸನ್ಯಾಸಾಶ್ರಮವನ್ನ ಕೊಡಿ. ಬಾರಿ ಬಾರಿಗೂ ಕೇಳ್ತಾ ಇದ್ದಾರೆ. ಕಾಲು ಹಿಡಿದು ಅವರ ಪಾದಕಮಲಗಳಿಗೆ ವಂದಿಸಿ ಪುನಃ ಪುನಃ ನನಗೆ ಸನ್ಯಾಸಾಶ್ರಮವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಇದು ಸನ್ಯಾಸಾಶ್ರಮವನ್ನು ಕೊಡುವಂತಹ ಉಚಿತವಾದ ಕಾಲ ಅಲ್ಲ. ಸನ್ಯಾಸಾಶ್ರಮವನ್ನ ಕೊಡುವಂತಹ ಉಚಿತವಾದ ಕಾಲ ಅಲ್ಲ. ಅಂದ್ರೆ ಅವಾಗ ಅದು ಚಾತುರ್ಮಾಸ್ಯವಾಗಿತ್ತು. ಹೊಸ ವಿಷಯ ಗೊತ್ತಿತ್ತ ನಿಮಗೆ? ಚಾತುರ್ಮಾಸ್ಯದಲ್ಲಿ ಸನ್ಯಾಸಾಶ್ರಮವನ್ನು ಕೊಡಬಾರದು ಅಂತ? ಇಲ್ಲ ಆಚಾರ್ಯ, ಇಲ್ಲ ಆಚಾರ್ಯ, ಗೊತ್ತಿರ್ಲಿಲ್ಲ. ಚಾತುರ್ಮಾಸ್ಯದಲ್ಲಿ ದೀಕ್ಷೆಯನ್ನ ಕೊಡುವಂತದ್ದಿಲ್ಲ, ಸರಿನಾ? ಆದ್ದರಿಂದ ಆವಾಗ ಅವರು ಕೇಳಿದಂತಹ ಸಮಯ ಇದು ಚಾತುರ್ಮಾಸ್ಯವಾಗಿತ್ತು. ಆದ್ದರಿಂದ ಈಗ ಯೋಗ್ಯವಾದ ಕಾಲ ಅಲ್ಲ ಅದು. ಈಗ ನೀನು ಮನೆಗೆ ಹೋಗಿ ಇರು, ಸರಿಯಾದ ಸಮಯ ಬಂದಾಗ ನಾನೇ ಯೋಗ್ಯವಾದ ಕಾಲದಲ್ಲಿ
ನಿನಗೆ ಸನ್ಯಾಸಾಸ್ತ್ರವನ್ನ ಕೊಡುತ್ತೇನೆ ಅಂತ ಮಧ್ವರು ಹೇಳಿ ಆ ತನ್ನ ಪೂರ್ವಾಶ್ರಮದ ತಮ್ಮನಿಗೆ ಮತ್ತೆ ಮನೆಗೆ ಕಳಿಸಿದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಪಾರಿವ್ರಾಜ್ಯಂ ಪ್ರಾರ್ಥಯಂತಂ ಪಾದಾನಮ್ರಂ ಇಮಂ ಮುಹುಃ ಸಮಯಾಪೇಕ್ಷಯ ಉರ್ವೀಕ್ಷಃ ಗಮಯಾಮಾಸ ಧಾಮ ತಂ. ಅನ್ವಯ ನೋಡಿ. ಉರ್ವೀಕ್ಷಃ ಮಹಾಜ್ಞಾನಿಗಳಾದ ಶ್ರೀಮದಾಚಾರ್ಯರು, ಉರ್ವೀಕ್ಷಃ ಮಹಾಜ್ಞಾನಿಗಳಾದ ಶ್ರೀಮದಾಚಾರ್ಯರು ಪಾರಿವ್ರಾಜ್ಯಂ ಪ್ರಾರ್ಥಯಂತಂ, ಪಾರಿವ್ರಾಜ್ಯಂ ಪ್ರಾರ್ಥಯಂತಂ ಸನ್ಯಾಸವನ್ನು ಬೇಡುತ್ತಿರುವ, ಸನ್ಯಾಸವನ್ನು ಬೇಡುತ್ತಿರುವ ಸನ್ಯಾಸವನ್ನು ಬೇಡುತ್ತಿರುವ ಮುಹುಹು ಮತ್ತು ಮತ್ತು ಮುಹುಹು ಮತ್ತು ಮತ್ತು ಪಾದಾನಮ್ರಂ, ಪಾದಾನಮ್ರಂ ಪಾದಗಳಿಗೆ ನಮಸ್ಕಾರ ಮಾಡಿದ, ಪಾದಗಳಿಗೆ ನಮಸ್ಕಾರ ಮಾಡಿದ ಪಾದಗಳಿಗೆ ನಮಸ್ಕಾರ ಮಾಡಿದ ತಂ ಇಮಂ ಆ ಈ ತಮ್ಮನನ್ನು, ತಂ ಇಮಂ ಆ ಈ ತಮ್ಮನನ್ನು ಸಮಯಾಪೇಕ್ಷೆಯ, ಸಮಯಾಪೇಕ್ಷೆಯ ಕಾಲದ ನಿರೀಕ್ಷೆಯಿಂದ, ಕಾಲದ ನಿರೀಕ್ಷೆಯಿಂದ ಧಾಮ ಮನೆಯನ್ನು ಕುರಿತು, ಧಾಮ ಮನೆಯನ್ನು ಕುರಿತು ಗಮಯಾಮಾಸ ಹೋಗುವಂತೆ ಮಾಡಿದರು, ಗಮಯಾಮಾಸ ಹೋಗುವಂತೆ ಮಾಡಿದರು. ಪ್ರಶ್ನೆ ಇದ್ರೆ ಕೇಳಿ. ಪರಿವಾಜ್ಯ ಎಂಬುದು ಸನ್ಯಾಸತ್ವ ಅಂತ ಹೇಗೆ ಮೀನಿಂಗ್ ಅದು? ಹೌದು ಹೌದು ಹೌದು. ಹ. ಅದಕ್ಕೇನಾದ್ರು ಧಾತು ಏನಾದ್ರು ಇದೆಯಾ ಪರಿವಾಜ್ಯಕ್ಕೆ? ಫುಲ್ ವರ್ಡ್ ಅಷ್ಟೇನಾ? ಹೌದು ಶಬ್ದ ಪರಿವ್ರಾಟ್, ರಾಟ್ ರಾಜವು ರಾಜಃ ಈ ಶಬ್ದ ಸರಿ ಸರಿ. ಪರಿವ್ರಾಟ್ ಅಂತ. ಪರಿವಾಟ್ ಕೇಳಿ. ಪಾರಿವ್ರಾಜ್ಯಂ ಅಂದ್ರೆ ಸನ್ಯಾಸ. ಪರಿವ್ರಾಟ್ ಅಂತಂದ್ರೆ ಸನ್ಯಾಸಿ ಅಂತ ಅರ್ಥ. ಅಲ್ಲ, ಪಾರಿವಾಜ್ಯಂ ವ್ಯಾಸ ಆದ್ಮೇಲೆ ಪಾರಿವ್ರಾಜ್ಯಂ ಆದ್ಮೇಲೆ ಪ್ರಾರ್ಥಯಂತಂ, ಪ್ರಾರ್ಥನೆ ಅಂತ. ಪ್ರಾರ್ಥಯಂತಂ ಬೇಡುತ್ತಿರುವ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಶುಭರಾತ್ರಿ.